ನಾಗಮಣಿ ಯಾರಿಗ್ ಸಿಗ್ಬೇಕು ಅಂತ ಆ ದೇವ್ರು ಬರ್ದಿದಾನೋ ಅವ್ರ ಮೇಲೇನೆ ಆ ದಿವ್ಯ ವಸ್ತ್ರ ಬೀಳುತ್ತೆ ಅಂತ ಕುಲಗುರುಗಳು ಹೇಳಿದ್ರು. ಅಂದ್ರೆ ನಿಮಗ್ ಬೇಕಾಗಿರೋ ಪಡ್ಕೋಬೇಕಾಗಿರೋ ನಾಗಮಣಿ ನಮ್ ಭಾವಂಗ್ ಸಿಗುತ್ತೆ. ಆ ನಾಗಮಣಿ ನಮಗ್ ಬೇಕು. ಅದು ಸಿಕ್ತು ಅಂದ್ರೆ ಈ ಊರಿನ ಸರಹದ್ದಲ್ ಕೂಡ ನಾವಿರೋದಿಲ್ಲ. ಹರಿನಗರ ಅನ್ನೋ ಹೆಸರು ಮರ್ತು ಹೋಗೋಣ. ಮತ್ತೆ ನಮ್ಮ ಜೀವನದಲ್ಲಿ ಆ ಬಂಗ್ಲೆ ನೆನಪು ಬರಬಾರ್ದು. ನಿಮ್ ಬಾವ ಯಾರು ಅಂತಾನೆ ಗೊತ್ತಿಲ್ದಿರೋ ಹಾಗಿರ್ತೀನಿ. ನೀವು ಮಾತು ತಪ್ಪಲ್ಲ ಅಂತ ಮನೇಲಿ ಯಾರ ಹತ್ರನೂ ಹೇಳ್ದೆ ಇಲ್ಲಿ ತನಕ ಬಂದಿದ್ದೀನಿ. ನಮ್ಮಮ್ಮ ವಾಸ್ನೆಲೆ ನಾನು ಎಲ್ಲಿಗೆ ಹೋಗಿದ್ದೀನಿ ಅಂತ ಕಂಡು ಹಿಡಿತಾಳೆ. ಅಂಥದ್ರಲ್ಲಿ ಅವಳಿಗೂ ಗೊತ್ತಾಗದೆ ಇರೋ ಥರ ಬಂದಿದ್ದೀನಿ. ನಿನ್ನ ಹುಷಾರಲ್ಲಿ ನೀನಿರು. ನಮ್ಮ ಮಾತಿನ ಮೇಲೆ ನಾವಿರ್ತೀವಿ. ಭಾವಂಗೆ ನಾಗಮಣಿ ಸಿಗುತ್ತೆ ಅಂತ ಗೊತ್ತಾದ ಮೇಲೆ ಅದನ್ನ ಹೇಗ್ ತಗೊಂಡ್ ಬರ್ಬೇಕು ಅಂತ ನೀವೇ ಹೇಳಿ. ಅಮ್ಮ, ನೀನು ಹೇಳ್ದ ಹಾಗೆ ಇವತ್ತು ನಾಗಮಣಿ ದರ್ಶನ ಕೊಡುತ್ತೆ ಅಲ್ವಾ? ಎಲ್ರ ಮುಂದೆ ಪರ್ಣಿಕಾ ಮಣಿ ತಗೊಂಡ್ ಬರ್ಬೇಕು ಅಂದ್ರೆ ಅದು ಕಷ್ಟ ಅಲ್ವಾ ಅಮ್ಮ? ನಾನು ಅದನ್ನೇ ಕೇಳೋಣ ಅಂತ ಬಂದೆ. ನಾಗಮಣಿ ದರ್ಶನ ಕೊಟ್ರೆ ಅದನ್ನ ನಮ್ ಕೈಗೆ ಹೇಗ್ ತಗೋಬೇಕೋ ಆಮೇಲೆ ನೋಡೋಣ. ಮೊದ್ಲು ದೇವರ ಮನೇಲಿ ಇಟ್ಟಿರೋಂಥ ಆ ದಿವ್ಯ ವಸ್ತ್ರನ ಗರುಡ ಹಾರನ ತಗೊಂಡ್ ಬಾ. ಆ ವಸ್ತ್ರನ ತಗೊಂಡ್ ಬಾ ಅಂದ್ರೆ ಹೇಗಾದ್ರೂ ಮಾಡಿ ತಗೊಂಡ್ ಬರ್ಬೋದು. ಗರುಡ ಹಾರ ಮಾವಯ್ಯಂದು. ಅದನ್ನ ಹಾಕೋಬೇಕು ಅಂತ ಹುಡುಕಿದ್ರೆ ಕಳ್ತನ ಆಗಿದೆ ಅಂತ ಗೊತ್ತಾಗ್ಬಿಡುತ್ತಲ್ವಾ? ನೀನ್ ಹೇಳ್ದಾಗ ನಾವ್ ಕೇಳ್ಬೇಕು ಅಂದ್ರೆ ನಾವ್ ಹೇಳಿದ್ದನ್ನ ನೀನು ಕೇಳ್ಬೇಕು. ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ. ಆ ದಿವ್ಯ ವಸ್ತ್ರ ಹಾರನ ತಗೊಂಡ್ ಬಾ. ಆಯ್ತು, ತಗೊಂಡ್ ಬರ್ತೀನಿ. ಅಮ್ಮ, ಪರ್ಣಿಕಾ ತಗೊಂಡ್ ಬರ್ತಾಳೆ ಅಂತ್ಯಾ? ಭಾವ ತನ್ನವನಾಗ್ಬೇಕು ಅಂತ ಆಸೆ ಇಟ್ಕೊಂಡಿರೋ ಪರ್ಣಿಕಾ ಹೇಳಿದ್ದನ್ನೆಲ್ಲ ಮಾಡ್ತಾಳೆ. ಅನಿರುದ್ಧಗೆ ಇಷ್ಟ ಇಲ್ದೇ ಇರೋ ಹಾಗೆ ಪರ್ಣಿಕಾ ಹತ್ರ ಹೇಗಮ್ಮ? ಆ ಪ್ರಶ್ನೆ ಪರ್ಣಿಕಾ ಮನ್ಸಲ್ಲಿ ತಲೆ ಎತ್ತಬೇಕು. ಆದ್ರೆ ಸಾಧ್ಯವಾದಷ್ಟು ಬೇಗ ತಲೆ ಬಗ್ಗಿಸ್ಕೊಂಡು ತಾಳಿ ಕಟ್ಟಿಸ್ಕೋಬೇಕು ಅನ್ಕೊಂಡಿರೋ ಪರ್ಣಿಕಾ ನಿನ್ನ ಈ ಊರು ದಾಟ್ಸೋದಕ್ಕೆ ಕಳ್ಳತನ ಮಾಡ್ತಾಳೆ. ಸ್ವಾಮಿ, ಸ್ವಾಮಿ, ಇವನ್ ತಾತ ಮಾರ್ತಾಂಡ ವರ್ಮ ಅವರು ಈ ಗರುಡ ಮಾಲೆನ ಹಾಕೊಂಡಿದ್ರು. ಧನಂಜಯ, ಕುಂತಿಪುತ್ರನಾದ ಕರ್ಣನಿಗೆ ಕವಚಕುಂಡಲ ಹೇಗೆ ಸುರಕ್ಷತೆಯಾಗಿತ್ತೋ ಈ ಗರುಡಹಾರ ಕೂಡ ನಿನಗಷ್ಟೇ ಸುರಕ್ಷತೆ ನೀಡುತ್ತೆ. ಶಿವಬಿಲಕ್ಕೆ ಹೋಗುವಾಗ ನೀನು ಈ ಹಾರ ಹಾಕ್ಕೊಂಡಿರ್ಬೇಕು. ಹಾಗೇ ಆಗ್ಲಿ ಗುರುಗಳೇ. ತಗೋ. ಧನ್ಯೋಸ್ಮಿ. ಶಿವಬಿಲ ಅಂದ್ರೆ ಅಲ್ಲಿ ಅಮರಲಿಂಗೇಶ್ವರ ಸ್ವಾಮಿ ಇದಾರಲ್ವಾ ಸ್ವಾಮಿ? ನಮಗೂ ಕೂಡ ದರ್ಶನ ಭಾಗ್ಯ ಕೊಡಿಸಿ ಸ್ವಾಮಿ. ನಾಗಮಣಿ ಸಿಕ್ಮೇಲೆ ಒಂದು ಪರ್ಯಾಯ ಮಹಾಲಿಂಗೇಶ್ವರನ ಪಾದದತ್ರ ಮಣಿನ ಇಟ್ಟು ಪಂಚಾಮೃತದಿಂದ ಅಭಿಷೇಕ ಮಾಡಬೇಕು. ಅದಾದ್ಮೇಲೆ ನಾಗಮಣಿ ತಾನಾಗೆ ನಾಗನಿಧಿಗೆ ದಾರಿ ತೋರಿಸುತ್ತೆ. ಅರವಿಂದ, ನಾಗಮಣಿ ಸಹಾಯದಿಂದ ನಾಗನಿಧಿನ ಹೊರಗೆ ತೆಗೆದ್ಮೇಲೆ ಅಮರಲಿಂಗೇಶ್ವರನ ಮುಂದೆ ಇಟ್ಟು ಅಭಿಷೇಕ ಮಾಡಿಸ್ಬೇಕು. ಆ ಸ್ವಾಮಿಗೆ ವಸ್ತ್ರಗಳನ್ನ ಅರ್ಪಿಸೋಕೆ ಮನೆಯವರೆಲ್ಲ ಸೇರಿ ಹೋಗ್ಬೇಕು. ಹೌದಮ್ಮ, ಇವಾಗ ಬೇಡ. ನಡೀತಾ ಇರೋದೆಲ್ಲ ಮಾಯೇನೋ ಮಹಿಮೇನೋ ಅಂತ ನನಗೆ ಊಹಿಸ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಹಾಗೆ ನೋಡ್ಬೇಕು ಅಂತಾನೆ ನನ್ನ ಆಸೆ. ಬೇಡ ಅತ್ತೆ, ಆಸೆ ಪಟ್ರೆ ಮುಖದಲ್ಲಿ ಸಂತೋಷ ಇರಬೇಕು. ಆದ್ರೆ ಇವ್ರ ಆಸೆ ನೋಡ್ತಿದ್ರೆ ಮನ್ಸಲ್ಲಿ ಭಯ ಹುಟ್ಟುತ್ತೆ. ಧನಂಜಯ,
ನಾಗಮಣಿ ಪಡ್ಕೊಳ್ಳುವಾಗ ಅಭಿಷೇಕ ಪೂರ್ತಿಯಾಗಿ ಮುಗಿಯೋವರೆಗೂ ನೀನು ಯಾವುದೇ ರೀತಿ ಹಿಂಸೆಯಲ್ಲಿ ಪಾಲ್ಗೊಳ್ಳಬಾರದು. ಕೋಪತಾಪಗಳಂತೂ ಮಾಡ್ಕೊಳ್ಳೇಬಾರದು. ಆದ್ರೆ ಯಾರಾದ್ರೂ ನನ್ನ ತಲೆ ಕೆಡಿಸಿದ್ರೆ ಧನಂಜಯ, ಈ ಸಲ ಶಾಂತಿಯೇ ನಿನ್ನ ಆಯುಧ ಆಗಿರ್ಬೇಕು. ನಿನ್ ಮನೇಲಿರೋ ಖಡ್ಗ ಕೂಡ ನಿನಗೆ ಅಭಯ ಆಗಿರ್ಬೇಕೋ ಹೊರತು ಅದನ್ನ ನೋಡಿ ಯಾರು ಭಯ ಪಟ್ಕೋಬಾರದು. ತಾತ ಅವರ ಗರುಡ ಮಾಲೆ ನೀನ್ ಹಾಕೋತಿದ್ಯಾ ವರ್ಮ? ರಕ್ತ ಬಿದ್ರೆ ಅನಿಷ್ಟ ಆಗತ್ತೆ ಕಣೋ. ಅಷ್ಟೇ ಅಲ್ಲ, ಈ ವಂಶಕ್ಕೆ ನಾಗನಿಧಿ ದೊರೆಯೋ ಅದೃಷ್ಟ ಕಳೆದೋಗ್ಬಿಡುತ್ತೆ. ಈ ಸಲ ಕೂಡ ನಿರಾಶೆಯಾಗಿ ಎಲ್ಲ ಮುಗ್ದೋಗುತ್ತಪ್ಪ. ನನ್ನಿಂದ ನಾಗಮಣಿ ಸಿಗುತ್ತೆ ಅಂತ ನೀವು ಅನ್ಕೋತಾ ಇದ್ದೀರಾ ಅಲ್ವಾ? ಅದಕ್ಕೆ ಗುರುಗಳು ಹೇಳಿರೋ ಹಾಗೆ ಶಾಂತವಾಗಿರಿಯಪ್ಪ. ಒಂದು ದಿನ ನೀವು ಸಂತೋಷವಾಗಿದ್ರೆ ಜೀವನ ಪೂರ್ತಿ ನೆಮ್ಮದಿಯಾಗಿ ಇರ್ಬೋದು ರೀ. ಅದಕ್ಕೋಸ್ಕರನೇ ಅಲ್ವಾ ನಿಮ್ಮ ಈ ಆವೇಶ, ಹೋರಾಟ. ನಾಗನಿಧಿ ಪಡ್ಕೊಂಡ್ಮೇಲೆ ನಾಗಮಣಿನ ಹಾರ ಮಾಡಿ ಹಾಕೋಬೇಕು ಅನ್ನೋದೇ ನನ್ನ ಆಸೆ. ಅದು ನಡಿಬೇಕು ಅಂದ್ರೆ ನರನಾಡಿಗಳಲ್ಲಿ ರಕ್ತ ಕುದೀತಿದ್ರು ಶಾಂತವಾಗಿರ್ಬೇಕು ಅಂತ ನೀವು ಹೇಳ್ತಿದ್ದೀರಾ. ಶಾಂತವಾಗಿರ್ತೀನಿ ಗುರುಗಳೇ. ಕೈಯಲ್ಲಿ ಖಡ್ಗ ಇದ್ರು ಮುಷ್ಟಿ ಕಟ್ಟೋದಿಲ್ಲ. ನನ್ನ ನಂಬಿ. ಸಂತೋಷ ಧನಂಜಯ. ರೇಣುಕಮ್ಮ ದೇವಿ ಕೊಟ್ಟ ದಿವ್ಯ ವಸ್ತ್ರವನ್ನ, ನಿಮ್ ತಾತ ಮಾರ್ತಾಂಡ ವರ್ಮ ಅವರ ಗರುಡಹಾರವನ್ನ ಹುಷಾರಾಗಿಟ್ಕೊಳ್ಳಿ. ನಾನ್ ನೋಡ್ಕೋತೀನಿ ಸ್ವಾಮಿ. ಕೆಲಸದವ್ರನ್ನೂ ಕೂಡ ಈ ಕಡೆ ಬರಕ್ ಬಿಡಲ್ಲ. ಮಾರ್ತಾಂಡ ವರ್ಮ ಅನ್ನೋ ಹೆಸರು ಕೇಳಿದ ಕೂಡಲೇ ನಡೀದೇ ಇರೋ ಕೆಲಸಗಳು ತಂತಾನೆ ನಡೀತಾ ಇದ್ವು. ಸ್ಥಗಿತಗೊಂಡ ಕಾಲ ಕೂಡ ತಾನೇ ಉರ್ಲೋಕ್ ಶುರುವಾಗ್ತಿತ್ತು. ಗರುಡ ವಂಶದ ಕೀರ್ತಿ ಪತಾಕೆಯನ್ನ ಮುಗಿಲಿಗೆ ಮುಟ್ಟಂತೆ ಮಾಡಿದ ನಿನಗೆ ನಾಗನಿಧಿಯನ್ನ ಪಡ್ಕೊಂಡು ಸಾಧನೆ ಮಾಡಕ್ಕಾಗ್ಲಿಲ್ಲ ಅನ್ನೋ ನೋವೇ ಉಳಿದ್ಬಿಡ್ತಲ್ಲ ತಾತ. ತಲತಲಾಂತರದಿಂದ ಹಿಂಬಾಲಿಸ್ಕೊಂಡೇ ಬರ್ತಿರೋ ಆ ನೋವು ನಾನ್ ಹೇಗೆ ಮರಿತೀನಿ ತಾತ. ನಾಗಮಣಿ ಕೈ ಸೇರೋ ಸುವರ್ಣ ಅವಕಾಶ ಹತ್ರ ಬಂದಿದೆ. 100 ವರ್ಷಗಳಿಂದ ನಾವು ಕಾಯ್ತಿರೋ ಅವಕಾಶ ಈಗ ನೆರವೇರ್ತಾ ಇದೆ. ಗರುಡಹಾರನ್ನ ಹಾಕ್ಕೊಂಡು ದಿವ್ಯವಸ್ತ್ರನ ಜೊತೆಗೆ ತಗೊಂಡು ನಾಗಮಣಿನ ಪಡ್ಕೊಂಡು ಮನೆ ದೇವರಾದ ಅಮರಲಿಂಗೇಶ್ವರನಿಗೆ ಅಭಿಷೇಕ ಮಾಡೋಕೆ ಹೊರಟಿದ್ದೀವಿ. ನಮಗೆ ಆಶೀರ್ವಾದ ನೀಡು ತಾತ.
ಈ ಗರುಡ ಹಾರ ತಗೊಂಡೋಗಿ ಪುಣ್ಯಂ ಕೊಡ್ತೀನಿ. ಯಾರಿಗೂ ಅನುಮಾನ ಬರ್ದೇ ಇರೋ ಹಾಗೆ ಈ ನಕಲಿ ಹಾರನ ಅಲ್ಲಿಡ್ತೀನಿ. ಆ ನಾಗಮಣಿ ನಾಗನಿಧಿಗೋಸ್ಕರ ಒದ್ದಾಡಿನೇ ನಿಮ್ ತಾತ ಮುತ್ತಾತ ಕೀರ್ತಿಶೇಷರಾದ್ರು ವರ್ಮ. ಅಮ್ಮ, ಏನ್ ನಿನ್ ಮಾತಿನ ಅರ್ಥ? ಹೋದ್ರು ಅಂತನ, ಕೀರ್ತಿ ತಂದ್ರು ಅಂತನ? ಆತ್ಮತೃಪ್ತಿ ಇಲ್ಲ ಅಂದ್ರೆ ಎಷ್ಟು ಸಂಪಾದಿಸಿ ಏನ್ ಲಾಭ? ಲಾಭ ಅಮ್ಮ, ತಲಾಂತರಗಳು ಅನುಭವಿಸಿದ್ರು ಕರಗದೆ ಇರೋದಮ್ಮ ನಾಗನಿಧಿ. ಅಂತ ನಿಧಿನ ಪಡ್ಕೊಳ್ಳೋದ್ ಬಿಟ್ಟು ಚರಿತ್ರೆಗೆ ಯಾರಾದ್ರೂ ಭಯಪಟ್ಕೊಂಡು ಕೂತ್ಕೋತಾರ? ನಿಮ್ ತಾತ ಮುತ್ತಾತ ಎಲ್ಲ ವೀರಮರಣ ಹೊಂದೋಕ್ಕೂ ಮುಂಚೆ ಅವ್ರ ಹೆಂಡ್ತಿರೋ ಸುಮಂಗಲಿಯಾಗಿ ಹೋಗ್ಬಿಟ್ಟಿದ್ದಾರೆ. ಆ ಅದೃಷ್ಟ ನನಗ್ ಬಂದ್ರೆ ಸಂತೋಷವಾಗಿ ಸ್ವೀಕರಿಸ್ತೀನ್ರಿ. ಆದ್ರೆ ಆಗ್ಬಾರ್ದು. ಏನಾದ್ರೂ ಆದ್ರೆ ವಿಧವೆ ಆಗ್ತೀನಿ ಅಂತ ಭಯ ಪಡ್ಬೇಡ. ಹಣೆ ಮೇಲೆ ಕುಂಕುಮ ಇರಲ್ಲ ಅಂತ ಚಿಂತೆ ಮಾಡಬೇಡ ಅರವಿಂದ. ನನ್ನ ಮೈಯಲ್ಲಿ ರಕ್ತ ಸುರಿಸಿ ಆದ್ರೂ ನಿನ್ನ ಹಣೆ ಮೇಲೆ ಸಿಂಧೂರ ತುಂಬ್ತೀನಿ. ಈ ಧನಂಜಯ ವರ್ಮ ಮೃತ್ಯುಂಜಯ. ಅಯ್ಯೋ, ಯಾರದು? ನೀನಾ? ಅಯ್ಯಯ್ಯೋ, ಅರ್ಶನ ಕುಂಕುಮ ಕೆಳಗಡೆ ಬೀಳ್ಸಿದ್ಯೇನೆ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅರಿಶಿನ ಕುಂಕುಮ ಕೆಳಗೆ ಬಿದ್ರೆ ಒಳ್ಳೆ ಶಕ್ಕು ನಾನೇ. ನಾಗಮಣಿನ ಪಡ್ಕೊಳ್ಳೋ ಸಮಯ ಹತ್ರ ಬಂದಾಗ ಅರಿಶಿಣ ಕುಂಕುಮ ನೆಲಕ್ಕೆ ಬಿದ್ರೆ ಒಳ್ಳೇದಾ ಅಮ್ಮ? ಹೌದು ಮಾವಯ್ಯ, ಒಳ್ಳೇದೆ, ಅನುಮಾನನೇ ಇಲ್ಲ. ನಿಮಗ್ ಖಂಡಿತವಾಗ್ಲೂ ಮಣಿ ಸಿಗುತ್ತೆ. ಅದ್ರ ಸಲುವಾಗಿನೇ ದೇವ್ರಿಗೆ ಬೇಡ್ಕೊಂಡು ತುಳಸಿಗೆ ಅರ್ಶನ ಕುಂಕುಮ ಹಚ್ಚೋಣ ಅಂತ ಹೋಗ್ತಿದ್ರೆ ಈ ತರ ಕೈ ಜಾರಿ ಬಿದ್ದೋಯ್ತು ಮಾವಯ್ಯ. ನಾಗಮಣಿ ಮಾತ್ರ ಕೈ ಜಾರ್ಕೊಡ್ದು. ಹರ ಹರ ಮಹಾದೇವ ಶಂಭೋ ಶಂಕರ. ಹರ ಹರ ಮಹಾದೇವ ಶಂಭೋ ಶಂಕರ. ನೀಲಕಂಠ ಪರಮೇಶ್ವರ, ಶಿವಲಿಂಗ ಶಂಭೋ ಶಂಕರ, ಈ ಮನೆಯವರನ್ನು ಅನುಗ್ರಹಿಸು ತಂದೆ. ಏಯ್, ಯಾರ್ ನೀನು? ಶಾಸ್ತ್ರ ಹೇಳೋದಕ್ಕೆ ಗೇಟ್ ತಕೊಂಡು ಹಾಗೆ ಮನೆ ಒಳಗಡೆ ನುಗ್ಬಿಡ್ತೀಯಾ? ಹೋಗಾಚೆ. ಈ ಮನೆ ಮಣಿಮಾಣಿಕ್ಯದಿಂದ ಬೆಳಗುವಂತ ಸಮಯ ಹತ್ರ ಬಂದಿದೆ. ಶುಭ ಶಕುನ ಹೇಳಕ್ ಬಂದ ನನ್ನನ್ನೇ ಬೈತೀರಾ ತಾಯಿ? ಅಬ್ಬಾ, ಇಂಥವ್ರನ್ನ ನಾವು ತುಂಬಾ ನೋಡ್ಬಿಟ್ಟಿದೀವಿ. ಹೊರಡಿಲ್ಲಿಂದ ಹೋಗು. ಇರುಭದ್ರ, ಜಂಗಮ ದೇವಾರ, ಭವಿಷ್ಯ ಏನು ಅಂತ ನೋಡಿರಿ. ನಿನ್ ಭವಿಷ್ಯ ಅಂದ್ರೆ ನಿನ್ ಮಗನೇ ಅಲ್ವಾ ಸ್ವಾಮಿ?
ಅವನಿಂದ ಒಂದು ಒಳ್ಳೆ ಮಹತ್ತರ ಕಾರ್ಯ ಆಗೋದ್ರಲ್ಲಿದೆ. ಅದೃಷ್ಟ ಇರುವಂತ ಜಾತಕ ನಿನ್ ಮಗಂದು. ಅದು ನಿಜಾನೇ. ಅನಿರುದ್ಧ್ ನಾಗಮಣಿನ ಪಡ್ಕೋತಾನೆ. ನಾಗಮಣಿ ಬಗ್ಗೆ ಇವನ್ಗ್ಯಾಕೆ ಹೇಳ್ತಿದ್ಯಾ ವರ್ಮಾ? ಸುಮ್ನಿರು. ಊರೂರು ತಿರುಗೋ ದೇವರ ನಾನು. ನೀವು ಹೇಳ್ದಿದ್ರು ನನಗೆ ಗೊತ್ತಾಗುತ್ತೆ ತಾಯಿ. ಎಣಿಸ್ಕೊಂಡ ಕಾರ್ಯ ಹಾಗೇ ಆಗುತ್ತೆ. ನಿಮ್ ಮೊಮ್ಮಗ ಸಾಧಿಸ್ತಾನೆ. ದೇವ್ರಿದ್ದಾರೆ ಅಂದ್ರೆ ಸ್ವಲ್ಪನಾದ್ರೂ ನಂಬೋದು. ಆದ್ರೆ ಈ ತರ ವೇಷ ಹಾಕೊಂಡ್ ಬಂದ್ರೆ ಇವ್ರ ಮಾತನ್ನು ನಂಬೇಕಾಪ? ನಂಬದಿದ್ರೆ ನಷ್ಟ ನಿನಗೆ ಆಗೋದು. ನಿನ್ ಕೈಗೆ ತಾಯ್ತ ಕಟ್ಕೊಂಡು ಮುಂದುವರಿ. ಯಾವುದೇ ಕಷ್ಟ ಬರದೆ ನಿನ್ ಕೆಲಸ ಮುಗಿಸ್ತೀಯ. ತಾಯ್ತನ ಗರುಡ ರಕ್ಷೆ ಕಟ್ಟಿದ್ರಿ, ನೋಡಕ್ಕೇನೋ ಚೆನ್ನಾಗಿದೆಯಲ್ಲ ಅಂತ ಕಟ್ಟಿಸ್ಕೊಂಡೆ. ಅದು ಕೂಡ ನನ್ನ ಅಮ್ಮನಿಗೋಸ್ಕರ. ಅಮ್ಮೋ ಅಮ್ಮ, ನಿನ್ ಮಗನಿಗೆ ನೀನೇ ಹೇಳು, ಇಲ್ಲ ಅಂದ್ರೆ ಕಣ್ಣೀರು ನದಿಯಾಗುತ್ತೆ. ಅನಿರುದ್ಧ್, ನನ್ ಮಾತಿಗಿಲ್ಲ ಅನ್ಬೇಡ. ಜಂಗಮ ದೇವರು ಕೊಟ್ಟಿರೋ ತಾಯತ ಕಟ್ಕೋ. ಏನಮ್ಮ ನೀನು ಕೂಡ ಈ ಹುಚ್ಚ ನಂಬ್ತೀಯಲ್ಲ? ನನ್ನ ಹತ್ರ ನೀನು ಕಟ್ಸ್ಕೊಳ್ದಿದ್ರು ನಿನ್ನ ಅಮ್ಮನ ಹತ್ರ ನೀನ್ ಕಟ್ಸ್ಕೋ. ನನಗ್ ಬೇಕಾಗಿಲ್ಲ. ನೀವಾದ್ರೂ ಹೇಳಿ ಸ್ವಾಮಿ, ಈ ತಾಯ್ತ ಕಟ್ಕೊಳ್ಳೋದಕ್ಕೆ. ಅನಿರುದ್ಧ್, ನಿನಗಿಷ್ಟ ಇಲ್ಲ ಅಂದ್ರೆ ನಾಳೆ ಬಿಚ್ಚಬಹುದು. ಈಗ ಅದನ್ನ ಕಟ್ಕೋ. ಅಪ್ಪ ತಗೋ ಅನಿರುದ್ಧ್. ಕೆಲಸ ಮುಗಿಯುತ್ತೆ ಸ್ವಾಮಿ, ತಗೊಳಮ್ಮ. ಏನಮ್ಮ ನೀನು ಕೂಡ ಇದೆಲ್ಲ? ಪ್ಲೀಸ್ ಬೇಡಮ್ಮ, ಬೇಡಮ್ಮ. ಅಮ್ಮ ಏನಾಯ್ತು ಪರ್ಣಿಕಾ? ಏನೂ ಆಗಿಲ್ಲ. ಮನೇಲಿ ಯಾರಾದರೂ ನನ್ನ ನೋಡ್ಬಿಡ್ತಾರೆ ಅಂತ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದೆ. ತಗೊಳ್ಳಿ. ಇದು ರೇಣುಕಮ್ಮ ದೇವಿ ದಿವ್ಯ ವಸ್ತ್ರ. ಇದು ಗರುಡ ಹಾರ.